ಇನ್ನು ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಎಲ್ಲಿ ಗೊತ್ತಾ? ರಾಯಚೂರಿನ ಸಿರುವಾರ ಪಟ್ಟಣದಲ್ಲಿ ಸದ್ಯ ಉದ್ವಿಗ್ನವಾದಂತಹ ವಾತಾವರಣ ಸೃಷ್ಟಿ ಮಾಡಿದೆ. ರಸ್ತೆಯನ್ನು ತಡೆದು ಅಲ್ಲಿ ಬರುವಂತಹ ವಾಹನವನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕೋದರ ಜೊತೆಗೆ ಅಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ರಾಯಚೂರಿನ ಸಿರುವಾರ ಪಟ್ಟಣದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಯಾರು ಅಂತ ಗೊತ್ತಿಲ್ಲ, ಆದರೆ ಯಾರೋ ಕಿಡಿಗೇಡಿಗಳು ಅಲ್ಲಿದ್ದಂತಹ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿದ್ರು. ಈ ಕಾರಣಕ್ಕೆ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆಯನ್ನ ರಾಯಚೂರಿನ ಸಿರುವಾರ ಪಟ್ಟಣದಲ್ಲಿ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಲ್ಲಿರುವಂತಹ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ, ವಾಹನ ಸಂಚಾರವನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟಿಪ್ಪು ಸುಲ್ತಾನಿಗೆ ಬೇಕಾ ನೋಡಿ, ಮಂಡ್ಯದಲ್ಲಿ ಒಂದು ಕಡೆ ಹನುಮಧ್ವಜ ವಿಚಾರವಾಗಿ ಜಟಾಪಟಿ, ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಂದ್ರೆ ಕೆಲವೊಂದು ಕಡೆ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ. ಮಂಡ್ಯ ಆಯಿತು, ಈಗ ಧಾರವಾಡದಲ್ಲೂ ಕೂಡ ಧರ್ಮ ದಂಗಲ್, ಹಿಂದೂ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ತಡಕೋಡದಲ್ಲಿ ನಡೆದಿದ್ದಂಥ ವಿವಾದಿತ ಸ್ಟೇಟಸ್ ಕೇಸ್ ಇದೆ. ರಾಮ ಮಂದಿರ ವಿಚಾರವಾಗಿ ಸದ್ದಾಂ ಹುಸೇನ್ ಅನ್ನುವಂಥ ವ್ಯಕ್ತಿ ಸ್ಟೇಟಸ್ ಅನ್ನು ಹಾಕೊಂಡಿದ್ದು ದೊಡ್ಡ ವಿವಾದವನ್ನೇ ಸೃಷ್ಟಿಸಿತ್ತು. ಇದರ ವಿರುದ್ಧ ಹಿಂದೂ ಸಂಘಟಕರು ಆಕ್ರೋಶವನ್ನು ಹೊರಹಾಕಿದರು. ಇದು ಬೆನ್ನಲ್ಲೇ ಶ್ರೀರಾಮ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ನೋಡಿ, ಈ ರೀತಿಯಾದಂಥ ಒಂದು ಸ್ಟೇಟಸ್ ಹಾಕಲಾಗಿದೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೋದು ಅಂತೇಳಿ. ಅದಾದ ಮೇಲೆ ವಿಚಾರಣೆಗೆ ಹಾಜರಾಗಲು ಗಂಗಾಧರ್ ಕುಲಕರ್ಣಿಗೂ ಕೂಡ ನೋಟಿಸನ್ನು ನೀಡಲಾಗಿತ್ತು. ಈ ಬೆನ್ನಲ್ಲೇ ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ತಡಕೋಡ ಘಟನೆಗೂ ತಡಕೋಡ ಗ್ರಾಮಕ್ಕೂ ಸಂಬಂಧವೇ ಇಲ್ಲದೆ ಕುಲಕರ್ಣಿ ಅವರು ಬಂದಿದ್ದಾರೆ. ಸದ್ದಾಂ ಹುಸೇನ್ ಸ್ಟೇಟಸ್ ಖಂಡಿಸಿ ಹೇಳಿಕೆ ನೀಡಿದ್ದಕ್ಕೆ ನೋಟಿಸನ್ನು ಕೊಟ್ಟಿರೋದು. ಜನವರಿ 31ರಂದು ಸದ್ದಾಂ ಮನೆಗೆ ತೆರಳಿ ಅಯೋಧ್ಯೆಗೆ ಆಮಂತ್ರಣ ನೀಡುವುದಾಗಿ ಹೇಳಿದಂತಹ ಕುಲಕರ್ಣಿ, ಆದರೆ ಆಮಂತ್ರಣ ನೀಡೋದ್ರಿಂದ ಹಿಂದೆ ಸರಿದಿತ್ತು ಶ್ರೀರಾಮ ಸೇನೆ. ಆದರೂ ಕೂಡ ನೋಟಿಸನ್ನು ನೀಡಿ ವಿಚಾರಣೆಗೆ ಪೊಲೀಸ್ನವರು ಕರೆದಿದ್ರು. ನೋಟಿಸ್ ಕುರಿತು ಗಂಗಾಧರ ಕುಲಕರ್ಣಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಇವತ್ತು ವಿಚಾರಣೆ ಕರೆದಿದ್ದಾರೆ, ಬಂದಿದ್ರೆ ಬಂಧನಕ್ಕೂ ಕೂಡ ನಾನು ಸಿದ್ಧ, ಬ್ಯಾಗನ್ನು ರೆಡಿ ಮಾಡಿಕೊಂಡೇ ನಾನು ಬಂದಿದ್ದೇನೆ, ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಅಂಥೇಳಿ. ಸದ್ದಾಂ ಹುಸೇನ್ ಸ್ಟೇಟಸನ್ನು ಖಂಡಿಸಿ ಗ್ರಾಮದಲ್ಲಿಯೂ ಕೂಡ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂಥ BJP ಕಾರ್ಯಕರ್ತರನ್ನು ಮಾತ್ರ ಬಂಧಿಸಿದ್ದಾರೆ. ಈಗ ನನಗೆ ನೋಟಿಸನ್ನು ನೀಡಿದ್ದಾರೆ, ನಾನು ಪ್ರಚೋದನೆ ನೀಡಿದ್ದೇನೆ ಅಂಥೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ ಸದ್ದಾಂ ಸ್ಟೇಟಸ್ನಲ್ಲಿ OWC ಫೋಟೋ ಸಮೇತ ಹಾಕ್ಕೊಂಡಿದ್ದ. ಹಾಗಾದರೆ OWCಗೆ ನೋಟಿಸ್ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಲಕೃಷ್ಣ ಅವರ ಈ ಬ್ಲ್ಯಾಕ್ ಮೇಲ್ ಹೇಳಿಕೆಗೆ BJP ಟ್ವೀಟ್ ಮುಖಾಂತರ ಕಿಡಿಕಾರ್ತಾ ಇದೆ. ಅಂತಂದ್ರೆ ಕಾಂಗ್ರೆಸ್ ಸೋಲೊಪ್ಪಿಕೊಳ್ತಾದಾಗಲೇ ಅನ್ನುವಂಥ ನಿಟ್ಟಲ್ಲಿ ಕಿಡಿಕಾರಿರೋದು. ಮೋದಿ ಕಾರ್ಯ, ಶ್ರೀರಾಮನ ಜೈಕಾರ ಕಾಂಗ್ರೆಸ್ಸಿಗರನ್ನ ಕಂಗೆಡಿಸಿ ಅಖಾಡಕ್ಕೆ ಬರುವ ಮುನ್ನವೇ ಸೋಲೊಪ್ಪಿಕೊಳ್ಳುವಂತೆ ಮಾಡಿದೆ. ಹಿಂದೆ ಓಟಿಗಾಗಿ ನೋಟು ಎನ್ನುತ್ತಿದ್ದ ಕಾಂಗ್ರೆಸ್ಸಿಗರು ಕಳೆದ ಚುನಾವಣೆಯಲ್ಲಿ ಓಟಿಗಾಗಿ ಬಿಟ್ಟಿ ಗ್ಯಾರಂಟಿ ಅಂತಂದರು. ಇದೀಗ ಓಟ್ ಕೊಡದಿದ್ದರೆ ಗ್ಯಾರಂಟಿ ನಿಲ್ಲಿಸುವ ಏಟು ಕೊಡುವುದಾಗಿ ಮತದಾರರಿಗೆ ಬೆದರಿಕೆ ಒಡ್ತಿದ್ದಾರೆ. ಏಟಿಗೆ ಎದುರೇಟು ಕೊಡುವ ತಾಕತ್ತು ನಮ್ಮ ಮತದಾರರಿಗಿದೆ ಅಂಥೇಳಿ ಟ್ವೀಟ್ ಮುಖಾಂತರ ಕಿಡಿಕಾರ್ತಾ ಇರೋದು. ನೋಡಿ, ಕೈ ಶಾಸಕ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕು, ಇಲ್ಲ ಅಂತಂದರೆ ನಾವೇನು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಆ ಗ್ಯಾರಂಟಿಯನ್ನು
ಬಂದ್ ಮಾಡ್ತೀವಿ, ರದ್ದು ಮಾಡ್ತೀವಿ ಅಂತೇಳಿ ಮತದಾರರಿಗೆ ಬ್ಲಾಕ್ ಮೇಲ್ ಮಾಡಿದಂಥ ಬೆನ್ನಲ್ಲೇ ಬಿಜೆಪಿ ಈಗ ಈ ಒಂದು ಹೇಳಿಕೆಯನ್ನ ಟ್ವೀಟ್ ಮುಖಾಂತರ ಅವರು ಈಗ ಕಿಡಿಕಾರ್ತಿದ್ದಾರೆ. ಬನ್ನಿ ಏನ್ ಟ್ವೀಟ್ ಮಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ನವರು ಈಗಾಗಲೇ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಬರೋಕ್ಕಿಂತ ಮುಂಚೆ ಸೋಲನ್ನ ಒಪ್ಪಿಕೊಳ್ಳುವಂತೆ ಮಾಡಿದೆ. ಓಟಿಗಾಗಿ ನೋಟು ಎನ್ನುತ್ತಿದ್ದಂತಹ ಕಾಂಗ್ರೆಸ್ಸಿಗರು ಕಳೆದ ಚುನಾವಣೆಯಲ್ಲಿ ಓಟಿಗಾಗಿ ಬಿಟ್ಟಿ ಗ್ಯಾರಂಟಿ ಅಂತ ಅಂದ್ರು. ಇದೀಗ ಓಟು ಕೊಡದಿದ್ರೆ ಗ್ಯಾರಂಟಿ ನಿಲ್ಲಿಸುವ ಏಟು ಕೊಡುವುದಾಗಿ ಮತದಾರರಿಗೆ ಬೆದರಿಕೆಯನ್ನು ಒಡ್ಡುತ್ತಿದ್ದಾರೆ. ಏಟಿಗೆ ಎದುರೇಟು ಕೊಡುವ ತಾಕತ್ತು ನಮ್ಮ ಮತದಾರರಿಗಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಪ್ರಬುದ್ಧತೆಗೆ ಹೆಸರಾದ ನಮ್ಮ ಕರ್ನಾಟಕದ ಮತದಾರರನ್ನ ಆಮಿಷಗಳಿಗೆ ಬಲಿಯಾಗುವ ದುರ್ಬಲ ಮನಸ್ಸಿನವರು ಅಂತ ಹೇಳಿ ಭಾವಿಸಿರುವಂತಹ ಕಾಂಗ್ರೆಸ್ ತಮ್ಮ ಶಾಸಕರೊಬ್ಬರ ಮೂಲಕ ಮತದಾರರನ್ನ ಭಿಕ್ಷುಕರಂತೆ ಬೆದರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಪಮಾನಿಸುವ ಹೇಳಿಕೆ ಕೊಡಿಸಿರುವುದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಕಾಂಗ್ರೆಸ್ ಜನರ ಬಳಿ ಬೇಷರತ್ ಕ್ಷಮೆ ಯಾಚಿಸಬೇಕಂತೇಳಿ ಒತ್ತಾಯಿಸುವೆ ಅಂತೇಳಿ ಬಿಜೆಪಿ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆಯ ರೀತಿ ಜನರ ತೆರಿಗೆಯಿಂದ ರಾಜ್ಯದ ಬೊಕ್ಕಸ ಸೇರುವ ಹಣವನ್ನ ಬಿಟ್ಟಿ ಭಾಗ್ಯದ ಹೆಸರಿನ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡರೂ ಯೋಜನೆಗಳನ್ನ ಜನರಿಗೆ ಸಮರ್ಪಕವಾಗಿ ತಲುಪಿಸಲು ಸಾಧ್ಯವಾಗದೆ ಪರದಾಡ್ತಾ ಇದೆ. ಈ ನಡುವೆ ಫಲಾನುಭವಿ ಜನರನ್ನ ಹಂಗಿಸಿ ಬೆದರಿಸಿ ಕರ್ನಾಟಕದ ಮಾನವನ್ನ ಕಳೀತಾ ಇದೆ ಅಂತ ಹೇಳಿ ಬಿಜೆಪಿ ಈ ರೀತಿ ಟ್ವೀಟ್ ಮಾಡುವ ಮುಖಾಂತರ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಟಾಂಗ್ ಕೊಡುವಂತ ಕೆಲಸ